ಗಾಡಿನ ತಾಂಗ್ ಬಂದವ್ರಮ್ಮ ಇವತ್ತು ಅಲ್ಲಿ ನಿಂತ್ಕೊಂಡೈತೆ ಮರ್ದಡೆಗೆ. ಹ್ಞೂನಕ್ಕೆ ನಾನು ನೋಡಿದೆ. ಅಲ್ಲ ಅವ್ರಿಗೇನ ಮಾರಿದಾರೆ ಅಂತ ಹೇಳ್ದಂಗಾಯ್ತು. ಏನೋ ಮಾತಾಡ್ತಿದ್ರಮ್ಮ. ವರ್ಷ ಎಲ್ಲರೂ ಮಾತಾಡ್ತಿದ್ರು ಏನಾನ. ಅದಕ್ಕೇನೆ ಮಾರಿದ್ರೆ ದುಡ್ಡು ಕೊಡು, ಮಾರಿಲ್ಲ ಅಂದಿದ್ರೆ ಆ ಗಾಡಿ ಕೊಡು, ನಮ್ಮಮ್ಮ ಓಡಿಸ್ತಾನೆ, ನಮ್ಮ ಹುಡುಗ ಓಡಿಸ್ತಾನೆ ಅಂತ ಕೇಳಬೇಕು. ಇಲ್ಲಾಂದ್ರೆ ನನ್ನ ಮಕ್ಕಳೇನೆಲ್ಲ ನಾ ಎಳ್ಕೊಂಡು ತಿಂದು ತೆಪ್ಪನಾಗ್ತಾರೆ. ನಾವ್ಯಾಕೆ ಬಿಡಬೇಕು, ಬಿಡಬಾರ್ದು. ಬಾ ಹೋಗೋಣ, ಕೇಳೋಣ ಬಾ ಇಲ್ಲಿ ನಡಿಯತ್ತೆ, ಕೇಳೋಣ ನೋಡಿ. ನಾವ್ಯಾಕೆ ಬಿಡಬೇಕು, ನೋಡಿ ಹೋಗೋಣ. ಅಲ್ಲ ಅವ್ರಿಗೆ ಎಷ್ಟಿರಬೇಡ, ನನ್ನ ಗಂಡನ ಗಾಡಿನೇ ತಗೊಂಡೋಗಿ ಎಲ್ಲ ಬಳಸ್ಕೊಂತ ಇದ್ದಾರಂತೆ ಎಲ್ಲಾನ. ಯಾರ ನನ್ನ ತಗಂಗೆ ಅಂದರು ಎಲ್ಲಾನ ಅದ್ರಾಗೆ ಹಾಕ್ಕೊಂಬರೋದು, ಯಾತ ಲೋಡ್ ಎಲ್ಲ ತಗೊಂಬರೋದು ಎಲ್ಲ ಮಾಡ್ತಾರಂತಮ್ಮ. ಅದು ಏನು ತಗೊಂಡವ್ರ ಬಿಟ್ಟವ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗಳಪ್ಪ ಗಾಡಿನ ಕೊಡು ಅಂತ ಕೇಳೋದು. ಗಾಡಿ ಇಲ್ಲ ನಾನು ಅಲ್ಲೇ ಮಾರಿದ್ದೀನಿ ಅಂದರೆ ದುಡ್ಡು ತತ್ತ ಅಂಬೋದು. ಗಾಡಿ ಮಾರಿಲ್ಲ ಅಂದ್ರೆ ಗಾಡಿ ತತ್ತ ನಮ್ಮ ಹುಡುಗ ಓಡಿಸ್ತಾನೆ, ಅವ್ನು ಓಡಿಸ್ಕೊಂತೀರ ನೀನು ಹೋಟ್ಲಾಗ ಕೆಲಸ ಮಾಡ್ಕೊಂಡು ಮಂತೆ ಅಂಬಾರು. ಹೋಗಿ ಅಲ್ಲಿ ಅವ್ರಿಗೆಲ್ಲ ಸೆಕ್ಯೂರಿಟಿ ಆಗಿ ಕೆಲಸ ಮಾಡೋ ಅಂಥದ್ದು ಏನಣೆ ಬರೋನಿ ಈ ಹುಡುಗಿಗೆ. ಸೆಕ್ಯೂರಿಟಿ ಆಗ್ಯಾವ ನೀನು ಸೆಕ್ಯೂರಿಟಿ. ಹೋಗು, ಇವ್ನಿಗೆ ಏನು ಹೇಳ್ಬೇಕ ಏನೋ. ನಾವು ಹೆಂಗಿರ್ಬೇಕು ಅಂತೀವಿ, ಹೋಗಿ ಅವ್ರ ತಕ್ಕ ಸೇರ್ಕೊಳ್ಳೋಣಲ್ಲ. ಸುಮ್ಮನಿದ್ದು ಮನ ಮರ್ಯಾದೆ ಇಲ್ದಾನ. ಸರಿ ಆಯ್ತು ನೋಡಿ ಹೋಗೋಣ, ಕೇಳೋಣ. ಹೋಗಿ ಕೇಳಿರೆ ಗೊತ್ತಾಗುತ್ತೆ. ನಮ್ಮ ಹುಡುಗ ಓಡಿಸ್ತಾನೆ ಕೊಡಪ್ಪ ಅಂತ ಕೇಳೋಣ. ನೀನು ಬೇಕಾದ್ರೆ ಹೋಗಿ ಅಲ್ಲಿರು ಅಂತ ಹೇಳಿ ಹೇಳೋಣ. ನನಗೇನೋ ಮಾರಿರ್ಬೇಕು ಅಂತ ನಾನಿದ್ರೆ ದುಡ್ಡು ತಾತ ಅಂಬಾನೆ. ಈಗ ಮನೆ ಹಂಗೆ ನೋಡಪ್ಪ ಪರಿಸ್ಥಿತಿ ಹಿಂಗೈತೆ. ಈಗ ಮದುವೆ ಮಾಡಿದ್ದೀವಿ ಆ ಹುಡುಗಿಗೆ. ಆ ಹುಡುಗನು ಚೆನ್ನಾಗಿ ನೋಡ್ಕೋಬೇಕು. ಇವಾಗ ನೋಡಿರ ಅವಳು ಬಸ್ರಿ ಹೆಂಗ್ಸು, ಆಸ್ಪತ್ರೆಗೆ ಖರ್ಚೆಲ್ಲ ಬೇಕು. ಇವಾಗೆಲ್ಲ ಏನು ಯಾರಿಗೋ ನಾರ್ಮಲಾಗಿ ಹೆರಿಗೆ ಆಗಲ್ಲ, ಎಲ್ಲ ಸಿಜರಿನ್ ಆಗ್ತವೆ. ಸಿಜರಿನ್ಗೆ 1 ಲಕ್ಷ ರೂಪಾಯಿ ದುಡ್ಡು ಬೇಕು. ಮನೆಯೊಳಗೆ ಹಣ್ಣು ಹಂಪಲು ಅದು ಇದು ತಂದು ಕೊಡಬೇಕು. ಬಸ್ರಿ ಹೆಂಗ್ಸು ತಿನ್ಕೊಂಡು ಚೆನ್ನಾಗಿರಲಿ. ಆಗ್ಲೆಲ್ಲ ಆಸ್ಪತ್ರೆಗೆ ಹೋಗ್ತಿದ್ರೆ ಅದೊಂದು ಸ್ಕ್ಯಾನಿಂಗಿಗೆ ದುಡ್ಡು ಎಷ್ಟು ಕಷ್ಟ ಇರುತ್ತೆ. ಅದಕ್ಕೇ ಬಾ ಇಲ್ಲಿ ಅಂತ ಹೇಳಿ ಕರ್ಕೊಂಬರೋಣ ಬಾ, ಹೇಳೋಣ ಅದಿಲ್ಲಿ. ಮತ್ತೆ ಬಿಡಬಾರ್ದು ಸುಮ್ಮನೆ. ಇವಾಗ ನಮ್ಮ ದುಡ್ಡು ಹೋಗುತ್ತಿಲ್ಲ ಅಂದ್ರೆ ಗಾಡಿನೂ ಹೋಗುತ್ತೆ. ನಾವು ಅವಾಗ ಹೆಂಗೆ ಎಷ್ಟು ಕಷ್ಟ ಬಿದ್ದು ಅವಾಗ ಹೆಂಗತ್ತಯ್ಯಪ್ಪ ದುಡ್ದು ಹೆಂಗೆ ಸ್ವಂತ ಗಾಡಿ ಮಾಡ್ಕೊಬಿಟ್ವಿ. ಲೋನ್ ಮೇಲೆ ತಂದು ಸ್ವಂತ ಗಾಡಿ ಮಾಡ್ಕೊಂಡ್ವಿ. ಅವಾಗ ಅದು ಹೆಂಗೆ ಮಾಡ್ಕೊಂಡು ಅಂಬೋದೇ ಗೊತ್ತಿಲ್ಲ. ನಮ್ಮ ಜೀವನದಾಗ ಅದೊಂದು ಮಾಡಿದ್ದೀವಿ ನೋಡಮ್ಮ. ಸ್ವಂತ ಗಾಡಿ ಹೆಂಗೆ ನಮ್ದೊಂದು ಗಾಡಿ ಮಾಡ್ಕೊಬಿಟ್ವಿ. ಅಷ್ಟು ಬಿಟ್ಟರೆ ನ್ಯಾತು ಮಾಡ್ಕೊಂಬಿಲ್ಲ. ಅದಕ್ಕೆ ನೋಡಿ ಹೋಗಂತ ಕೇಳೋಣ ನೋಡಿ. ಬಾರಪ್ಪ ನೀರು ಒಯ್ಕೆ ಬಾ ಸುಂದ್ರಪ್ಪ. ಬಿಡತ್ತೆ ಅತ್ತ, ಇಲ್ಲೆಲ್ಲ ತಣ್ಣೀರು ಒಯ್ಕೊಂತೀನಿ. ಇನ್ನೇನು ಅತ್ತ, ಇಲ್ಲಿ ಟ್ಯಾಂಕಿನ ತಗ ಇಲ್ಲಿ ತೊಟ್ಟಿ ತಗ ಎಲ್ಲ ಒಯ್ಕೊಂತೀನಿ ಬಿಡತ್ತ. ಬಾ ಸುಳಿ ಐತ್ ಪಾಪ, ಒಯ್ಕೆ ಬರ್ಕಣಪ್ಪ. ನೀರು ಕಾಸಿದ್ದೀನಿ ಬಾ. ನೀನು ಯಾಕೆ ಅಲ್ಲಿ ಒಯ್ಕೊಂತೀಯ? ಒಯ್ಕೊಂಬಂದು ಬಾ ಸುಮ್ಮನೆ. ನೀರ್ತಿನ ಪಾಪ ಬಂದಿಲ್ಲ, ಇವಾಗ ಬಂದಿದ್ದೀವಿ 1 ವಾರ 15 ದಿನ ಆದಮೇಲೆ. ಬಾರಪ್ಪ ಒಯ್ಕೆ ಬಾ, ಸುಡ ಒಂದು ದಿವಸ ಕಾಸೈದ್ನಿ ಬಾ. ಸುಮ್ಮನೆ ಒಯ್ಕೆ ಬಾ, ಏನು ಅನ್ಕೊಂಬಕ್ಕೆ ಹೋಗ್ಬಿಡ ಬಾ. ನಾವೆಲ್ಲನ ನಾನು ಒಯ್ಕೆ ಬಾ, ನಾನೆಲ್ಲ ಬಟ್ಟೆ ಒಗ್ದಾಕ್ತೀನಿ ಬಾ. ತೀರನ್ ಕುಕ್ಕಾಕ್ತೀನಿ ಬಾರಪ್ಪ. ಹೆಂಗೆ ಒಳ್ಳೆನಾಗಿದ್ರೆ ಸಾಕು ನಮ್ಗೆ, ಅಷ್ಟೇ ಆಗಲಿ ಸಾಕು. ಒಳ್ಳೆನಾದ್ರೆ ಸಾಕಣಪ್ಪ ನೀನು. ಅಲ್ಲ ಕಣತ್ತೆ, ನಮ್ಗೇನು ಅಲ್ಲೇ ರೂಢಿ ಆಗ್ಬಿಟ್ಟೈತೆ. ನಾನು ಅಲ್ಲೂ ಇಲ್ಲೂ ಗಾಡಿಗೆ ಹೋದಾಗ ಅಲ್ಲೂ ಇಲ್ಲೂ ಎಲ್ಲನ ತಟ್ಟಿತ ಒಯ್ಕೊಂಡು ಅಲ್ಲೇ ರೂಢಿ ಆಗ್ಬಿಟ್ಟೈತಿ. ಅದಕ್ಕೆ ಹೇಳಿದ್ದು. ಏನು ಬೇಡ ಬಾ, ಕಾಸಿದ್ದೀನಿ ಸುಡ ಒಯ್ಕೆ ಬಾ. ಅಳಿಯೋಗೆ ನೀರು ಪರು ಒಯ್ಯೋದು ಎಲ್ಲ ಮಾಡಿ ಎಲ್ಲ ಚೆನ್ನಾಗೆ ಮರಳು ಮಾಡಿದಾಳೆ. ಮನ ಮರ್ಯಾದೆ ಇಲ್ದಾಳ. ಏನು ಮಾತಾಡ್ತೀಯ? ತಣ್ಣೀರು ಒಯ್ಕೊಂತ ಅದಕ್ಕೆ ಬಂದು ಒಯ್ತಾಳಪ್ಪ ನಮ್ಮ ಮನೆಯಾಗೆ ಅಂತ ಹೇಳಿದ್ದು. ಅಲ್ಲೋಡ ಅವ್ಳು ಮಾತಾಡೋದ ಒಟ್ಟು ಬಿಟ್ಟಾಳು. ಮತ್ತೆ ನೀನು ಹೆಂಗೆ ಕರಿತೀಯ? ಮತ್ತೆ ನಮ್ಮನೆ ಇರ್ಬೇಕಾದ್ರೆ, ಸ್ವಂತ ಮನೆ ಇರ್ಬೇಕಾದ್ರೆ ನೀನು ಹೆಂಗೆ ಕರ್ಕೊಂಡೋಗಿ ನೀರು ಒಯ್ಕೆ? ಬಾರಪ್ಪ ನಮ್ಮ ಮನೆಗೆ ಒಯ್ಕೆ ಮತ್ತೆ ಬಾರಪ್ಪ. ಅಮ್ಮ ನಾನು ನೆಮ್ಮದಿಗಿದ್ದೀನಿ, ನನಗೆ ತಲೆ ಕೆಡಿಸ್ಬೇಡ್ರಿ. ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನಾನು ಹೆಂಗೆ ಸೆಕ್ಯೂರಿಟಿ ಕೆಲಸಕ್ಕೆ ಸೇರ್ಕೊಂಡು ಹೋಟ್ಲಾಗ ಒಳ್ಳೊಳ್ಳೆ ಊಟ ಉಂಡ್ಕೊಂಡು ನಾನು ನೆಮ್ಮದಿಯಾಗಿದ್ದೀನಿ. ನನ್ನ ತಲೆ ಕೆಡಿಸ್ಬೇಡ್ರಿ ನೀವು. ನೆಮ್ಮದಿಯಾಗಿದ್ರೆ ನಾವು ನೆಮ್ಮದಿಯಾಗಿರೋದು ಬೇಡ. ನೀನೇನು ಒಳ್ಳೊಳ್ಳೆ ಊಟ ಉಂಡ್ಕೊಂಡು ನಾನು ನೆಮ್ಮದಿಯಾಗಿದ್ದೀನಿ ಅಂತೀಯ? ನಮ್ಮನ್ನು ನೋಡ್ಕೊಂಬಾರ ಯಾರು? ನಮಗೂ ತಗೊಂಬಂದು ಕೊಡು ಹೋಟ್ಲು ಊಟನ. ನಮಗೂ ತಗೊಂಬಂದು ಕೊಡಪ್ಪ. ನಮಗೆ ಯಾರು ದುಡ್ದು ಹಾಕ್ತಾರೆ? ನನ್ನ ಮಗ ದುಡಿಯೋಕ್ಕೆ ಅವನ ತಗೆ ಲಾರಿ ಇಲ್ಲ. ಲಾರಿ ಬೀಗ ಕೊಡು, ಮಗ ಓಡಿಸ್ತಾನೆ. ಲಾರಿ ಬೀಗ? ಲಾರಿನಿಲ್ಲ ಬೀಗನಿಲ್ಲ, ಯಾತ್ರದ್ದು ಇಲ್ಲ. ಅಲ್ಲೇ ಮಾರಿರೋದು. ಎಲ್ಲೈತೆ ಗಾಡಿ? ನಮ್ಮದು. ನಮ್ದೇ ಅಲ್ವೇನೋ? ನಮ್ದೇ ತಾನೇ ಗಾಡಿ ಇಲ್ಲಿ ನಿಂತ್ಕೊಂಡಿರೋದು. ಎಲ್ಲೈತೆ ಗಾಡಿ ಅಂತಿ? ನಮ್ದೇ ಕಣ್ಣಣ ಇದು. ಅಲ್ಲೇನೇ ನಮ್ಮ ಮಗ ತಾಂಡವ್ನಿ. ನನ್ನ ಮಗ ವರ್ಷ ಅಲ್ಲೇ ತಗೊಂಡವ್ನು. ವರ್ಷ ಇಬ್ಬರು ಸೇರ್ಕೊಂಡು ತಾಂಡವ್ರಿ. ನನ್ನ ಮಗ ತಾಂಡವ್ನು ಅಲೇನಿ. ಅದು ಹೆಂಗೆ ತಗೊಬಿಡ್ತಾರೆ? ಬೀಗ ಕೊಡು, ನನ್ನ ಮೊಮ್ಮ ಓಡಿಸ್ತಾನೆ, ನನಗೇನು ಕೆಲಸ ಇಲ್ಲ, ಬೀಗ ಕೊಡು. ಇಲ್ಲ ಕಣಮ್ಮ, ನಾನು ಅಲ್ಲೇ ಮಾರ್ಬಿಟ್ಟಿದ್ದೀನಿ ಅದನ್ನ. ಅಲ್ಲೇ ನನಗೆ ದುಡ್ಡು ಬೇಕಾಗಿತ್ತು, ಮಾರ್ಬಿಟ್ಟೆ. ಮಾರಿದ್ರೆ ದುಡ್ಡು ಕೊಡು, ಇಲ್ಲ ಗಾಡಿ ಬೀಗ ಕೊಡು, ಇಲ್ಲ ದುಡ್ಡು ಕೊಡು. ಮಾರಿದ್ರೆ ನಮ್ಮ ಗಾಡಿ, ಅದು ನಮ್ಮ ಗಾಡಿ ಕಣ. ನಿಮ್ಮ ಗಾಡಿ ಅಂತೆ? ನಾನು ಓಡಿಸಿ ಕಂತೆಲ್ಲ ಕಟ್ಟಿ ಅದನ್ನೆಲ್ಲ ತೀರಿಸ್ದಲ್ಲೇ ನಿಮ್ಮ ಗಾಡಿ ಆಗ್ಬಿಡ್ತಾ? ನಾನು ದುಡ್ದು ತಗೊಂಡು ನಾನು ಇಕ್ಕೊಂಡಿರೋಂಥ ಗಾಡಿ, ಹೆಂಗೋ ಸ್ವಂತ ಗಾಡಿ ಅದೊಂದು ಮಾಡ್ಕೊಂಡಿದ್ದೆ. ಅದು ನಿಮ್ಮ ಕಾಟಕ್ಕೆ, ನಿಮ್ಮ ಇದಕ್ಕೆ ಹೆಂಗೆ ನಾನು ಅದನ್ನು ಮಾಡ್ಕೊಬಿಟ್ನೋ ನನಗೆ ಗೊತ್ತಿಲ್ಲ. ನಿಮ್ಮ ಇದರಿಂದ ಅದನ್ನ ಗಾಡಿ, ಸ್ವಂತ ಗಾಡಿ ಮಾಡ್ಕೊಳಕ್ಕೂ ಆಗ್ತಿರ್ಲಿಲ್ಲ ನಿಮ್ಮ ಟಾರ್ಚರಿಂದ ನನಗೆ. ಹೆಂಗೋ ನಾನು ಅದಕ್ಕೆ ಕಷ್ಟಪಟ್ಟು ಹೆಂಗೋ ಸ್ವಂತ ಗಾಡಿ ಮಾಡ್ಕೊಂಡೆ. ಹೆಂಗೋ ಕಂತೆಲ್ಲ ತೀರ್ತು
ಹೆಂಗ ಆತ ಓಡಿಸ್ಕೊಂಡಿದ್ದೆ. ಇವಾಗ ಬೇಡ ಸುಮ್ಮನೆ ಯಾಕೆ ಗಾಡಿ ಸವಾಸ ಅಂತೇಳಿ ಇವಾಗ ನಾನು ಮಾರ್ಬಿಟ್ಟಿದ್ದೀನಿ. ದುಡ್ಡು ಇಲ್ಲ, ಎಂಥದ್ದು ಇಲ್ಲ. ನಾನು ದುಡ್ಡು ನಾನು ಇಟ್ಕೊಂಡಿದ್ದೀನಿ, ನಾನು ಸೇಫಾಗಿ ಇಟ್ಕೊಂಡಿದ್ದೀನಿ. ಆದರೆ ನಿಮಗೆ ಮಾತ್ರ ನಾನು ಕೊಡಲ್ಲ. ನಾನು ಹೆಂಗೆ ದುಡ್ಕೊಂಡು ತಿಂತೀನಂಗೆ ನೀವು ದುಡ್ಕೊಂಡು ತಿಂದ್ರಿ ಅಷ್ಟೇ. ನಾನು ಮಾತ್ರ ಗಾಡಿ ಬೀಗನೂ ಕೊಡಲ್ಲ, ದುಡ್ಡೂ ಕೊಡಲ್ಲ. ಅಲ್ಲ ಕಣಪ್ಪ, ಮನೆಯಾಗ ಹಂಗೆ ಆಗ್ತೈತೆ. ಮನೆಯಾಗ ಇವಾಗ ಸೊಸೆ ನೋಡಿದ್ರೆ ಪ್ರೆಗ್ನೆಂಟು, ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ದೀವಿ. ಇವಾಗ ಅವಳು ನೋಡಿದ್ರೆ ಪ್ರೆಗ್ನೆಂಟ್, ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ. ಇವಾಗ ಅವಳಿಗೆ ಬಸ್ರಿ ಬಾಣಂತನ ಅಂತ ಹೇಳಿ ಎಷ್ಟು ದುಡ್ಡು ಬೇಕಾಗುತ್ತೆ ಗೊತ್ತೇ? ಎಷ್ಟು ನಾವೇ ನೋಡ್ಕೋಬೇಕು. ಇವಾಗ ಪಾಪ ಅವ್ರ ಮನೆಗೆ ಬಡತಾನ ನೋಡಿದೀವಿ, ಅವ್ರ ಮನೆ ಪರಿಸ್ಥಿತಿ ಹೆಂಗೆ ಅಂತ. ನಮ್ಮ ಮಗನಿಗೆ ಎಣ್ಣೆ ಕೊಡೋರಿರಲಿಲ್ಲ ಅವತ್ತಿನ ಕಾಲದಾಗ. ಅವಳು ಇವತ್ತು ಮದುವೆ ಆಗಿದ್ದಾಳೆ ಅಂತಂದರೆ ಅವಳು ಇವತ್ತು ಗ್ರೇಟ್ ಅಂತಲೇ ಹೇಳ್ಬೋದು ನನ್ನ ಸೊಸೆ. ಅಂತದ್ರಾಗೆ ನೀನು ಹಿಂಗೆ ಮಾಡಿದ್ರೆ ಇಲ್ಲ ಕಣ ಸುಂದ್ರ, ₹1 ಕೊಡ್ಬೇಡ ಕಣ. ಸುಮ್ಮನೆ ಈಗ್ಲಿಕ್ತಾರೀಗ ನೀನು ಅಲ್ಲೇ ಫಿಕ್ಸೆಡ್ ಮಾಡ್ತೀವಿ ಹೇಳ್ತೀನಿ. ನಮ್ಮ ವರ್ಷ ಹೇಳ್ದಂಗೆ ಮೋಸಗಾರರು ಅವರು. ಅವ್ರ ಜೊತೆ ಸೇರಿದ್ರೆ ನೀನು ಹಾಳಾಗ್ತೀಯ, ಮೋಸ ಮಾಡ್ತಾರೆ. ದುಡ್ಡು ಕೊಡಲ್ಲ, ಯಾತು ಕೊಡಲ್ಲ, ಎಲ್ಲ ನಿಂಗೆ ಕಡಿ ಕೇಳ್ಕೊಂಡು ಅವ್ರಿಗೆ ಕೊಟ್ಟು ಎಲ್ಲ ನೋಡಿ ಹೆಂಗೆ ಇದನ್ನು ಮಾಡ್ತಾ ಇದ್ದಾನೆ. ದುಡ್ಡು ಕೊಡಲ್ಲ, ಯಾತು ಕೊಡಲ್ಲ ಕಣ, ಅವರು ಮೋಸ ಮಾಡ್ತಾರೆ. ಅಲ್ಲೇ ದುಡ್ಡು ಕೊಟ್ಟಿದ್ದು ಆಯಿತು, ಎಲ್ಲ ಆಗೈತೆ ಅಲ್ಲೇನೆ. ದುಡ್ಡು ಕೊಟ್ಟರು, ಎಲ್ಲ ಕೊಟ್ಟರು. ಅಲ್ಲೇ ಎಲ್ಲ ತಿಳ್ಕೊಂಡು ಬಂದಿದ್ದೀರಾ ಮತ್ತು ಗೊತ್ತು. ಆವಾಗಲೇ ಮಾತಾಡ್ತಿರೋದೆಲ್ಲ ಕೇಳಿಸ್ಕೊಂಡಿದ್ರ. ಅವ್ರು ದುಡ್ಡು ಕೊಟ್ಟರು, ತಗೊಂಡು ಬ್ಯಾಂಕಿಗೆ ಹಾಕಿ ಬಂದಿದ್ದು ಆಯಿತು, ಫಿಕ್ಸೆಡ್ ಮಾಡಿದ್ದು ಆಯಿತು. ಯಾವ ದುಡ್ಡು ನನ್ನ ಹತ್ರ ಗಾಡಿ ದುಡ್ಡು ₹1 ಬಳಸ್ಕೊಂಡಿಲ್ಲ. ನಾನು ಎಲ್ಲ ಹಂಗೆ ಇಕ್ಕಿದ್ದೀನಿ. ನಿಮ್ಮ ಮುಂದೆ ಏನಕ್ಕಾದ್ರೂ ಕಷ್ಟ ಕಾಲಕ್ಕೆ ಬರುತ್ತೆ ಅಂತ ಅದನ್ನು ಮಾತ್ರ ನಾನು ಯಾವತ್ತೂ ₹1 ಬಳಸಲ್ಲ. ನಾನು ಯಾವತ್ತೂ ₹11 ಕಳಿಯಲ್ಲ. ನಾನಂತೂ ಕೊಡೋಕ್ಕಾಗಲ್ಲ ನಿಮಗೆ ದುಡ್ಡ. ಗಡಮ್ಮ ಏನು ಗಲಾಟೆ, ಗಾಡಿ ಕೊಡು ಇಲ್ಲ ಅಂದ್ರೆ ದುಡ್ಡು ಕೊಡು ಅಂತ ಕುಕ್ಕಂಡವ್ರಿ. ಅದಕ್ಕೆ ಅವ್ರು ನಾವು ಯಾತು ಕೊಡಲ್ಲ, ಗಾಡಿನೂ ಕೊಡಲ್ಲ, ಅಕ್ಕಿನೂ ಕೊಡಲ್ಲ, ಎಲ್ಲ ಮಾರಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅವನು. ಡೈಟ್ ಎಂಬುದು ಗೊತ್ತಾದರೆ ಲೌಡ್ಯಾರ ಎಲ್ಲ ಒಳ ಜೊತೆ ಆಗ್ತಾರೆ. ಇಲ್ಲಿ ಸುಂದ್ರ ಅಂತ ಹೆಸಡ್ಕೊಂಡು ಎಲ್ಲ ಒಳ ಜೊತೆ ಆಗ್ತಾರೆ. ಯಾರ ಜೊತೆ ಆದರೂ ಯಾರಿಗೂ ಕೊಡಲ್ಲ ನಾನು. ಯಾರೇ ಬಂದರೂ ಯಾರಿಗೂ ಕೊಡಲ್ಲ. ನಾನು ₹1 ಬಿಚ್ಚಲ್ಲ. ನನಗೆ ಗೊತ್ತೈತಿ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನಾನು ₹1 ಏನು ಬಳಸ್ಕೊಂಡಿಲ್ಲ, ಬಳಸ್ಕೊಂಬೋದು ಇಲ್ಲ, ಕೊಡೋಕ್ಕಾಗಲ್ಲ. ನಾನು ಮಾರಿದ್ದೀನಿ ಆಲೆ ಗಾಡಿ ಬೀಗನೂ ಇಲ್ಲ, ದುಡ್ಡೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ ಆಲೇನೆ. ಅಷ್ಟೇ. ದುಡ್ಕೊಂಡು ತಿಂದ್ರಿ, ನಿನ್ನ ಮಗಂತ ದುಡ್ದು ಹಾಕಿಸ್ಕೊಂಡು ತಿಂದ್ರಿ. ಅಲ್ಲೇ ಬಂದವಳೆ ಇವಳು. ದುಡ್ಡು ಐತೆ ಅಂತ ನನ್ನ ಗಂಡಂತ ಗಾಡಿ ಪಡಿ ಮಾರೇನೆಂಬುದು ಗೊತ್ತಲ್ಲ, ಅದಕ್ಕೆ ಬಂದವಳೆ. ಹಾಗೆ ನಿನ್ನ ಹೋಗೆ ನಾವಿನ ನಿನ್ನ ಗಂಡಿಗೆ ಒಳ್ಳೇದು ಹೇಳಿದೀವಿ. ದುಡ್ಡ ಇಕ್ಕೆ ಬೇಡ ಕಣಪ್ಪ, ನೀನು ಒಟ್ಟು ಹೋಗಿ ಬ್ಯಾಂಕಿಗೆ ಹಾಕ್ಕೊಂಡು ಜಾಪಾನ್ದಾಗ ಕಾಳು ಬಾಡಿಕೆ ಅಂತ ಹೇಳಿದೀವಿ. ಹೋಗು. ನಾವ್ಯಾಕೆ ನಿನ್ನ ಗಂಡನ ದುಡ್ಡೇನು ಕಾತ್ಕೊಂಡಿಲ್ಲ. ಸ್ವಲ್ಪ ಬೇಡ, ನಿನ್ನ ಪಾಲಿನ ನೋಡೋಣ ಅಂತ ಬರಲೇಬೇಕು. ಎಲ್ಲ ಕಳ್ಕೊಂಡು ಹಂಗೆ ಮಾಡ್ತಾರೆ ನೋಡು. ನೀನಂತೂ ಉದ್ಧಾರ ಆಗಲ್ಲ ಕಣ. ಇವಾಗ ಜಯಮ್ಮನ ಮಕ್ಳ ಜೊತೆ ಸೇರಿದ್ಯಾ ಅಂತಂದರೆ ಯಾರನ್ನೂ ಉದ್ಧಾರ ಆಗಕ್ಕೆ ಬಿಡಲ್ಲ. ಮನೆ ಆಳ್ರೆಲ್ಲನ ಹಾಳು ಮಾಡ್ತಾರೆ. ಈ ವರ್ಷ ಎಂತಾರು. ನನಗೆ ಗೊತ್ತೈತಿ ಇವರಿಬ್ರು, ನನ್ನ ಮಕ್ಳು ಇಬ್ಬರು ಎಂತಾರು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ವರ್ಷ ಅಂತಂದರೆ ಮನೆ ಆಳ್ರು. ಯಾರನ್ನ ಉದ್ಧಾರ ಆಗ್ತಾರೆ ಅಂದರೆ ಸಹಿಸ್ಕೊಂಬಲ್ಲ. ನಾವು ಅಷ್ಟೇ ಚೆನ್ನಾಗಿರ್ಬೇಕು. ಇನ್ನೊಬ್ರನ್ನ ಅವ್ರನ್ನ ತುಳಿದು ಬಿಡಬೇಕು. ಇನ್ನೊಬ್ರನ್ನ ತುಳಿದು ನಾವು ಮೇಲಕ್ಕೆ ಹೋಗ್ಬೇಕಂಬ ಬುದ್ಧಿ ಇರೋದು ಇವ್ರ ಮಕ್ಳು ತಾಗೆ. ನೀನೇ ಅಂದಿದ್ದು ನಮ್ಮನ್ನ. ಊರಾಗ ಯಾರು ನನ್ನ ಕೇಳ್ಕೊಂಬರಾಗು, ನಮ್ಮ ಹುಡುಗರು ಎಂಥವು ಅಂತ, ನಮ್ಮ ಹುಡುಗರು ಎಂಥವು, ನನ್ನ ಮೊಮ್ಮಕ್ಳು ಎಂಥವು ಅಂತೇಳಿ ಯಾರು ನನ್ನ ಕೇಳ್ಕೊಂಬರಾಗ ಹೇಳ್ತಾರೆ ನನ್ನ ಮೊಮ್ಮಕ್ಳು ಎಂಥವು ಅಂತ. ಸುಮ್ಮನೆ ಮಾತಾಡಿದಿ ಅಂದ್ರೆ ಸರಿ ಹೋಗಲ್ಲ. ಮಾತಾಡ್ತಾಳೆ ಬರೇನಿ. ಸುಮ್ಮನೆ ತರವಲ್ದಾಗ ದುಡ್ಕೊಂಡು ತಿಂಬ ಯೋಗ್ಯತೆ ಇಲ್ಲ. ಅವ್ನು ದುಡಿಯೋನು ಹೆಂಗೆ ಬುದ್ಧಿವಂತನಾಗ ಅವ್ನು ಹೆಂಗೆ ಇದ್ದಾನೆ. ಅವನು ಬಂದಿಲ್ಲ ತಾಳು ತಿಂತಾರೆ. ಅವ್ನು ಪಾಪ ಇವತ್ತಿನ ಬಂದವನು ಊರಚ್ಚಿ. ಅವ್ರಿಗೆ ಏನೋ ಒಂಥರ ಹುಚ್ಚು ಹೇಳತ್ತ. ಮಾತಾಡಿ ಒಂಥರ ತಲೆಯಾಗೆ ಅವ್ರಿಗೆ ಏನೋ ಒಂಥರ ಹುಚ್ಚು. ಯಾರು ಕೂತ್ ಮಾತಾಡೋಣ, ಏನಂಬನ, ಯಾರನ್ನೇ ನಂಬನ ಅಂತ ಬರೀ ಅವ್ರ ಮನಸ್ಸಿನಾಗ ಅದೇ ಗೊತ್ತಿರುತ್ತೆ. ಈಗ ಸುಮ್ಮನೆ ಯಾಕೆ ಯಾರು ಮಾತಾಡೋದು ಬೇಡ. ಈಗ ನಾನಂತೂ ₹1 ದುಡ್ಡು ಕೊಡಲ್ಲ. ಗಾಡಿ ಎಲ್ಲ ಮಾರ್ಬಿಟ್ಟಿದ್ದೀನಿ. ದುಡ್ಡೆಲ್ಲ ನನ್ನ ಅಕೌಂಟಿಗೆ ಫಿಕ್ಸೆಡ್ ಮಾಡಿದ್ದೀನಿ. ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ಕೆಲಸ ಮಾಡ್ತೀನಿ ಹೋಟ್ಲಾಗೆ. ಕೆಲಸ ಬೇಕಾ? ನೀವು ಬೇಕಾದ್ರೆ ಕೆಲ್ಸಕ್ಕೆ ಹೋಗಿಲ್ಲಾದ್ರೂ ಸೇರ್ಕೊಳ್ರಿ. ಯಾವ್ದಾನ ಹೋಟ್ಲು ಪಾತ್ರೆ ಇದ್ರೆ ತೊಳೆಯೋಕ್ಕೆ ಅಂತ ಕೆಲಸಕ್ಕೆ. ಅತ್ತೆ ಸೊಸೆ ನೀವಿಬ್ಬರು ಹೋಗ್ರಿ ಕೆಲಸಕ್ಕೆ. ಸೊಸೆ ಮನೆಯಾಗಿರ್ಲಿ ಹೇಳು, ದುಡಿಮೆ ಬರುತ್ತಲ್ಲ. ಇಬ್ಬರು ಇನ್ನು 5 ತಿಂಗ್ಳಿಗೇನೋ ಐತೆ. ಇನ್ನು 5 ತಿಂಗಳವರೆಗೂ ಹೋಗ್ರಿ. ಇಬ್ರಿಗೆ 10,000 ಅಂತಂದ್ರೆ ₹1,00,000 ದುಡ್ಡು ಆಗುತ್ತೆ. ಬೇಡ 50,000 ದುಡ್ಡು ದುಡೀರಿ. ಒಂದು 10,000 ಸಂಬಳ ಕೊಡ್ತಾರೆ. ಎಲ್ಲ ಹೋಟ್ಲುಗಳಿಗೆಲ್ಲ ಕೆಲಸ ಮಾಡಿ ಪಾತ್ರೆ ಗೀತ್ರೆ ತೊಳೆದು ಎಲ್ಲ ತರಕಾರಿ ಹೆಚ್ಚಿಕೊಡೋಕೆ ಅಂಥವಕ್ಕೆಲ್ಲ ಯಾವ್ದಾನ ಹೋಟ್ಲಿಗೆ ಸೇರ್ಕೊಳ್ರಿ. ಮಾಡಬೇಕಪ್ಪ ಮತ್ತೆ ಮಾಡಿರಿ. ಏನೋ ₹50,000 ಖರ್ಚಿಗಾಗುತ್ತೆ. ₹10,000 ಅಂತ ಅಂದ್ರೂ ನೀನು ಉಳ್ದೊಟ್ಟು ಉಳಿಲ್ಲ ಹೇಳು. ಆಮೇಲೆ ಇನ್ನು ಮಿಕ್ಕಿದ್ದು ನೋಡ್ಕೊಂಬನ. ಹೋಗ್ರಿ ಕೆಲ್ಸಕ್ಕೆ ಹೋಗ್ರಿ. ಕೆಲ್ಸಕ್ಕೆ ಹೋಗ್ತೀವಿ ಮಾಡ್ತೀವಿ ಎಂಬ ಅಂತ ಬುದ್ಧಿ ಇಲ್ಲ. ಬರೀ ಕೊಡು ಅಂತಂದರೆ ಎಷ್ಟಂತ ತಗೊಂಬಂದು ಕೊಡೋಕ್ಕಾಗುತ್ತೆ? ದುಡ್ಡು ಕೊಡಲ್ಲ ಅಂತಾನೆ, ಇವಾಗ ಗಾಡಿ ಬೀಗನೂ ಕೊಡಲ್ಲ ಅಂತಾನೆ. ನಾವೇನು ಮಾಡಬೇಕು ಅಂತ. ಇವಾಗ ನಮ್ಗೆ ಯಾರು ಆಗ್ತಾರೆ? ನಮ್ಮ ಕಷ್ಟ ಇವನಿಗೆ ಅರ್ಥನೇ ಆಗಲ್ಲ. ಎಷ್ಟು ಕೇಳಿದ್ರು ಗಾಡಿ ದುಡ್ಡು ಬೀಗ ಯಾತೂ ಇಲ್ಲ ಅಂತಾನೆ. ಅವ್ರಿಗೆ ಬೇರೆ ಮಾರ್ಯವನಂತೆ ಗಾಡಿನ. ಏನು ಮಾಡೋದಪ್ಪ ಇವಾಗ? ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.